ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 26ನೇ ಕಂತು ಬಗ್ಗೆ, ಫೆಬ್ರವರಿ ತಿಂಗಳ ಪೆನ್ಷನ್ ಹಣದ ಬಗ್ಗೆ ಈಗಾಗಲೇ 2 ಗುಡ್ ನ್ಯೂಸ್ ಇದೆ. ಅದರ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಇದೆ. ಒಂದೇ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಗೃಹಲಕ್ಷ್ಮಿ ಬಾಕಿ ಕಂತುಗಳು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರುತ್ತಾ ಇಲ್ವಾ ಏನು? ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಫೆಬ್ರವರಿ ಮಾರ್ಚ್ 2 ಪ್ಲಸ್ 4,000 ರೂಪಾಯಿ ಜಮಾ ಆಗೋದು ಯಾವಾಗ, ಇದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಆಮೇಲೆ SIR ಬಗ್ಗೆ ಕೆಲವೊಂದು ಪ್ರಶ್ನೆಗಳು ನೀವು ಕೇಳಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಇದೆ. ಯಾವ್ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ನೀವು ಕೇಳಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ಇದೆ. ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಓಕೆನಾ? ಈಗ ಮೊದಲನೇದಾಗಿ 26ನೇ ಕಂತು ಯಾವಾಗ ಬರುತ್ತೆ ಅನ್ನೋದು ನಿಮ್ಗೆ ನಿರಂತರವಾದ ಪ್ರಶ್ನೆ. ಮತ್ತೆ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಈಗ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಕೂಡ ಈಗ ಆಲ್ರೆಡಿ ಪುಷ್ ಟು DBT ಬಂದಿದೆ. ನಿಮ್ಗೆ ಇನ್ನೇನು 2-3 ದಿನದಲ್ಲಿ ಹಣ ಜಮಾ ಆಗುತ್ತೆ. ಈಗ ಆಲ್ರೆಡಿ ಸ್ಟೇಟಸ್ ಚೆಕ್ ಮಾಡಿ ನೋಡಿದಾಗ ಪುಷ್ ಟು DBT ಬಂದಿದೆ. ಮತ್ತೆ 26ನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ಪುಷ್ ಟು DBT ಬಂದಿರುವಂತದ್ದು. ಶೀಘ್ರದಲ್ಲೇ ಗೃಹಲಕ್ಷ್ಮಿ 26ನೇ ಕಂತು ಮತ್ತೆ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಎರಡೂ ಕೂಡ ನಿಮ್ಗೆ ಶೀಘ್ರದಲ್ಲೇ ಜಮಾ ಆಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆ. ಓಕೆನಾ? ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಕೂಡ ನೀಡಿದ್ದೆ ನಾನು. ಬಟ್ ಆದ್ರೆ ಗೃಹಲಕ್ಷ್ಮಿ ಹಣ ಪೆನ್ಷನ್ ಹಣಕ್ಕಿಂತ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು. ಯಾಕೆಂದ್ರೆ ಈಗ ಆಲ್ರೆಡಿ 25ನೇ ಕಂತು ಸುಮಾರು 75ರಿಂದ 80% ಜನರಿಗೆ ಹಣ ಜಮಾ ಆಗಿದೆ. ಇನ್ನೂ ಕೂಡ 20ರಿಂದ 25% ಜನರಿಗೆ ಬರೋದು ಬಾಕಿ ಇದೆ. ಯಾರ್ಯಾರಿಗೆಲ್ಲ ಹಣ ಜಮಾ ಆಗಿದೆ ನಿಮ್ಗೆ ಇನ್ನೂ ಬಂದಿಲ್ವಾ? ಮೈಸೂರು ಡಿಸ್ಟಿಕ್ ಕೇಳ್ತಾ ಇದ್ರಿ. ಮೈಸೂರು ಡಿಸ್ಟಿಕ್ ಆಲ್ರೆಡಿ ನಾನು ಪ್ರೂಫ್ ಮತ್ತೆ ಹಾಕಿದ್ದೀನಿ. ಮತ್ತೊಂದಿಷ್ಟು ಜನ ಕಳಿಸಿದ್ರು. ಮೊದಲೊಬ್ರು ಕಳಿಸಿರೋದನ್ನ ನಾನು ಒಂದು ವಾರದ ಹಿಂದೆನೆ ಹಾಕಿದ್ದೆ. ಬಟ್ ಇವಾಗ್ಲೂ ಕೂಡ ಪ್ರೂಫ್ ಅನ್ನು ಹಾಕ್ತಾನೆ ಇದ್ದಾರೆ. ಮಂಡ್ಯ, ಮೈಸೂರು, ಕೊಡಗು ಕೆಲವೊಂದು ಜಿಲ್ಲೆಗಳಿಗೆ ಕೊನೆ ಹಂತದಲ್ಲಿ ಹಣ ಬಿಡುಗಡೆ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿದೆ. ಬಟ್ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಯಾವುದೇ ರೀತಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಇದು ಗೃಹಲಕ್ಷ್ಮಿ ಮತ್ತೆ ಫೆಬ್ರವರಿ ತಿಂಗಳ ಮಾರ್ಚ್ ಪೆನ್ಷನ್ ಹಣದ ಬಗ್ಗೆ ಮಾಹಿತಿ. ಇದಾದ ನಂತರ ಇನ್ನ ಬಾಕಿ ಕಂತುಗಳು ಯಾವ್ಯಾವ ಕಾರಣಕ್ಕೆ ಬಂದಿರಲ್ಲ, ನಮಗೆ ಯಾಕೆ ಇನ್ನೂ ಬಾಕಿ ಕಂತು ಬಂದಿಲ್ಲ ಅಂದ್ರೆ, ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ BPL ಇಂದ APL ಕನ್ವರ್ಟ್ ಆಗಿದೆ. ಸಾಕಷ್ಟು ಕಾರ್ಡುಗಳು ಕನ್ವರ್ಟ್ ಆಗಿದೆ. ಮೇಜರ್ ಆಗಿ ನೀವು ಗವರ್ಮೆಂಟ್ ಅಫಿಷಿಯಲ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ, GST ಪೇಯರ್ ಅಲ್ಲ. ಈ 3 ಕಾರಣ ಅಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದ್ರೆ APL ಕಾರ್ಡ್ಗೂ ಸಹ ಗೃಹಲಕ್ಷ್ಮಿ ಹಣ ಬರ್ತದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. APL ಕಾರ್ಡಿಗೂ ಸಹ ಗೃಹಲಕ್ಷ್ಮಿ ಹಣ ಬರೋದ್ರಿಂದ ನಿಮ್ದು BPL ಇಂದ APL ಗಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಈ 3 ವಿಷಯಗಳನ್ನು ನೀವು ಗಮನಿಸಬೇಕು. ಗವರ್ಮೆಂಟ್ ಅಫಿಷಿಯಲ್ಸ್ ಆದ್ರೆ, ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪೇಯರ್ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಕಾರಣಕ್ಕಾಗಿ BPL ಇಂದ APL ಕನ್ವರ್ಟ್ ಆಗಿತ್ತು ಅಂದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಓಕೆನಾ? ಇದ್ರ ಬಗ್ಗೆ ಆಲ್ರೆಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ. ಯಾರ್ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರೆ, ನೀವು BPL ಇರಲಿ APL ಇರಲಿ ಅಂತವರಿಗೆ ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಅಂತ ಹೇಳಿ. ಓಕೆನಾ? ಇನ್ನ ಯಾವ್ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಬಾಕಿ ಕಂತು ಬರ್ತಿಲ್ಲ? ನಿಮಗೆ ಪ್ರಮುಖವಾದ ಕಾರಣ ಒಂದು, ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ಸಹ ಹಂತವಾಗಿ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ. ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಕೂಡ ಸ್ಲೋ ಆಗಿರೋದ್ರಿಂದ ಒಂದಿಷ್ಟು ಜನರಿಗೆ ಹಣ ಬರದೇ ಇರಬಹುದು. 25ನೇ ಕಂತು ನಾನು ಹೇಳ್ತಾ ಇರೋದು. ಕೆಲವೊಂದೊಂದು APL BPL ಕನ್ವರ್ಟ್ ಆಗಿರೋದ್ರಿಂದ, ಇನ್ಕಮ್ ಟ್ಯಾಕ್ಸ್ GST ಅಂತ ಹೇಳಿ ಬಂದಿರೋದ್ರಿಂದ ಕೆಲವೊಬ್ಬೊಬ್ಬರಿಗೆ ಬಂದಿರೋದಿಲ್ಲ. ಕೆಲವೊಬ್ಬೊಬ್ರದ್ದು ಆಧಾರ್ ಸೀಡಿಂಗ್ ಬದಲಾವಣೆ, ಆಧಾರ್ ಸೀಡಿಂಗ್ ಮಾಡಿಸದೇ ಇರುವಂತದ್ದು ಅಥವಾ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿರುವಂತದ್ದು, ಆ ಬ್ಯಾಂಕ್ ಆಕ್ಟಿವ್ ಇಲ್ಲದೆ ಇರುವಂತದ್ದು, KYC ಪ್ರಾಬ್ಲಮ್ ಆಗಿರುವಂತದ್ದು, ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಯನ್ನ ಚೇಂಜ್ ಮಾಡಿರುವಂತದ್ದು, ಈ ರೀತಿ ಪ್ರಾಬ್ಲಮ್ಗಳಾಗಿರೋದ್ರಿಂದನೂ ಸಹ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇದನ್ನೆಲ್ಲ ಹೇಗೆ ಕಂಡುಹಿಡಿಬೇಕಪ್ಪ ಅಂದ್ರೆ, ಒಂದೇ ನೀವು ಕೆಲಸ ಮಾಡಬೇಕು. ಅದು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಸಬೇಕು. ಗ್ರಾಮವನ್, ಬೆಂಗಳೂರು, ಕರ್ನಾಟಕವನ್ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲಿ. ಅವಾಗ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಹೇಳಿ. 25ನೇ ಕಂತು ಬಂದಿಲ್ಲ ಅಂದ ತಕ್ಷಣ ನೀವು ಆತಂಕ ಬೇಡ. ಇನ್ನೂ ಕೂಡ 25% ಜನರಿಗೆ 25ನೇ ಕಂತು ಬರೋದು ಬಾಕಿ ಇದೆ. ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಬರುತ್ತೆ. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಖಂಡಿತವಾಗ್ಲೂ 4,000 ಬರುತ್ತಾ? ಈಗ ಆಲ್ರೆಡಿ ಈಗ 26, 27, 28, 29 ಅಂದ್ರೆ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳ ಹಣ ಬರಬೇಕು.
ಇಲ್ಲಿ ನೋಡಿದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೊಡಕ್ ಆಗುತ್ತಾ ಸರ್ಕಾರ ಅಂದ್ರೆ ಖಂಡಿತವಾಗ್ಲೂ ಕೊಡ್ಲೇಬೇಕು. ಯಾಕೆಂದ್ರೆ ಇದ್ರ ಬಗ್ಗೆ ನಿರಂತರವಾಗಿ ಸದನದಲ್ಲಿ ಚರ್ಚೆ ನಡೀತಾ ಇದೆ. ಸರ್ಕಾರ ಈಗ ಆಲ್ರೆಡಿ ಕೊಡ್ತೀವಿ ಅಂತ ಕೂಡ ಒಪ್ಕೊಂಡಿದೆ. ಇಷ್ಟೇ ದುಡ್ಡು ಕೊಟ್ಟಿದ್ದಾರೆ, 52,000 ರೂಪಾಯಿ ಪ್ರತಿ ಮಹಿಳೆಯರು ಕೊಟ್ಟಿದ್ದಾರೆ ಅಂದ್ರೆ ಆ ಫೆಬ್ರವರಿ ಮಾರ್ಚ್ ತಿಂಗಳ 5,000 ಕೋಟಿ ಹಣ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಬಂದೇ ಬರುತ್ತೆ. ನಾವು ಯಾವಾಗ್ಲೂ ನಿಮ್ಗೆ ಹೇಳ್ತೀವಿ, ಸುಮ್ನೆ ಹೇಳಲ್ಲ, ಒಂದು ಬೇಸ್ ಆಧಾರ ಆಗಿ ಇಟ್ಕೊಂಡೇ ಹೇಳೋದು. ಹಾಗಾಗಿ ಬರುತ್ತೆ, ಬಟ್ ಸಮಯಾವಕಾಶ ತೆಗೆದುಕೊಳ್ಳಬಹುದು. ಸರ್ಕಾರ ಒಂದು ಸ್ಪಷ್ಟನೆ ನೀಡಿ 2 ತಿಂಗಳ ಹಣ ನಾವು ಬಾಕಿ ಇತ್ತು ಅದನ್ನ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟು ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಜನ ಕನ್ಫ್ಯೂಸ್ ಆಗುತ್ತೆ. 25, 26 ಅಥವಾ 26, 27ನೇ ಕಂತು ಮುಂದಿನ ದಿನಗಳಲ್ಲಿ ಈ ರೀತಿ ಕೂಡ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆನಾ. ಇನ್ನ SIR ಗೆ ಸಂಬಂಧಪಟ್ಟ ಹಾಗೆ ಏನ್ ಮದುವೆ ಆಗಿ ಬೇರೆ ಊರಿಗೆ ಅಂದ್ರೆ ಗಂಡನ ಮನೆಗೆ ಹೋಗಿರ್ತಾರೆ, ಅಲ್ಲಿ ನಿಮಗೆ ನಿಮ್ಮ ತವ್ರ ಮನೆಯ BLO ಆಫೀಸರ್ ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಪ್ರತಿ ಊರಿನಲ್ಲೂ ಸಹ ಅಂಗನವಾಡಿ ಟೀಚರ್ ಆಗಿರ್ಬೋದು, ನಿಮ್ಮ ಊರಿನಲ್ಲಿರುವಂತ ಸ್ಕೂಲ್ ಟೀಚರ್, ನಿಮ್ಮ ತಂದೆ ತಾಯಿ ಊರಿನಲ್ಲಿರುವಂತ ಸ್ಕೂಲ್ ಟೀಚರ್ಗಳು ಅವರೇ BLO ಆಗಿರ್ತಾರೆ. ಹಾಗಾಗಿ ನಿಮ್ಮ ಸ್ಕೂಲ್ನಲ್ಲಿ ವಿಚಾರ ಮಾಡಿದ್ರೆ BLO ನಿಮಗೆ ಸಿಗ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಈಗ ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು, ಪಾರ್ಟ್ ನಂಬರ್ ಅಂದ್ರೆ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇಷ್ಟು ಡೀಟೇಲ್ಸ್ ಅನ್ನ ಇಲ್ಲಿ ಗಂಡನ ಮನೆಯಲ್ಲಿರುವಂತ BLO ಆಫೀಸರ್ಗೆ ನೀವು ಸಬ್ಮಿಟ್ ಮಾಡಿದ್ರಿ ಅಂದ್ರೆ ನಿಮಗೆ SIR ನಿಮ್ ಕಡೆಯಿಂದ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ನೀವು ವೋಟರ್ ಹಾಕ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದೀರಿ ಅಂತ ಅರ್ಥ. ಓಕೆನಾ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಟ್ ಅದೇ ಊರಲ್ಲಿ ಇರೋರು ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆಲ್ರೆಡಿ ನಿಮ್ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರಿದೆ. ಬಟ್ ಅದ ಬ್ಲಾಕ್ ಅಂಡ್ ವೈಟ್ ಫೋಟೋ 2002ರಲ್ಲಿ ಏನು SIR ಆಗಿತ್ತು ಅವಾಗ ತೆಗೆಸಿರೋ ಫೋಟೋ, ಬಟ್ ಹಳೆ ಕಾರ್ಡೇ ಇದೆ ಅಂದ್ರೆ ನೀವು ಮತ್ತೆ ರೀಮ್ಯಾಪಿಂಗ್ ಆಗ್ಬೇಕಾಗತ್ತೆ. ಹೊಸ ಫೋಟೋ ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು. ನಿಮ್ಮ ಹತ್ತಿರದ ಯಾವುದೇ ಶಿಕ್ಷಕರು ಇರ್ತಾರೆ BLO, ನಿಮ್ಮ ಸ್ಕೂಲಿಗೆ ಹೋಗಿ, ನಿಮ್ಮೂರಿನಲ್ಲೇ ಇರುವಂತ ಸ್ಕೂಲಿಗೆ ಹೋಗಿ ನೀವು ಯಾರು BLO ಇದ್ದಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸ್ಮಾರ್ಟ್ ಕಾರ್ಡ್ ರೀತಿಯ ಹೊಸ ವೋಟರ್ ಐಡಿ ನಿಮ್ಮ ವಿಳಾಸಕ್ಕೆ ಬರುತ್ತೆ. ಓಕೆನಾ. ಹಾಗಾಗಿ ಇಷ್ಟು ನೀವು ಕೆಲಸನ ಖಂಡಿತವಾಗ್ಲೂ ಮಾಡಬೇಕು. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಈಗ ಫೆಬ್ರವರಿಯಿಂದಲೇ SIR ಆರಂಭ ಆಗಿದೆ. ಮ್ಯಾಪಿಂಗ್ ಈಗ ಆಲ್ರೆಡಿ BLOಗಳಿಗೆ ಹೇಳಿದ್ದಾರೆ, ನೀವು ಈ ಕೆಲಸನ ಈ ಒಂದು ನಿಗದಿತ ದಿನಾಂಕದೊಳಗಡೆನೆ ಮುಗಿಸಬೇಕು ಅಂತ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನಡೀತಾ ಇರೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ನಡೀತಾ ಇರೋದು. ಹಾಗಾಗಿ ಸರ್ಕಾರದ ಯಾವುದೇ ರೀತಿಯ ಹಸ್ತಕ್ಷೇಪ ಇರೋದಿಲ್ಲ. ಓಕೆನಾ. ಸುಮ್ನೆ ಇದು ಯಾರ್ಯಾರೋ ಹಳ್ಳಿಲಿ ಕುತ್ಕೊಂಡು ಮಾತಾಡ್ಬೋದು, ಏನಪ್ಪ ಇದು ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಅಂತ. ಯಾವುದೇ ಸರ್ಕಾರ ಮಾಡ್ತಾ ಇರೋದಲ್ಲ. ಇದು 2002ರಲ್ಲಿ SIR ಆಗಿತ್ತು. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಓಕೆನಾ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಮತದಾನ ಪಟ್ಟಿಯಲ್ಲಿ ಸಮಗ್ರ ವಿಶೇಷವಾದ ಪರಿಷ್ಕರಣೆ ನಡೀತಾ ಇದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗೇ ಆಗುತ್ತೆ. ನೀವು ಕೂಡ ಒಬ್ಬ ನಮ್ಮ ದೇಶದ ಪ್ರಜೆ ಎಂದಾಗ ಖಂಡಿತವಾಗ್ಲೂ ಕೂಡ ನೀವು ಅಗತ್ಯವಾದ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ಒಂದು 2-3 ವಿಡಿಯೋ ಹಿಂದ್ಗಡೆ ಇದೆ, ಹೋಗಿ ನೀವು ಕೂಡ ಚೆಕ್ ಮಾಡಿ. ನೀವು ನಿಮ್ಮೂರಲ್ಲಿ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪರಿಷ್ಕರಣೆಗೆ ಸಪೋರ್ಟ್ ಮಾಡಿದ್ದೀರಾ, ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದ್ದೀರಾ ಇಲ್ವಾ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ. ಇನ್ನು 20 ಬಾಕಿ ಕಂತು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಫೆಬ್ರವರಿ ತಿಂಗಳ ಪೆನ್ಷನ್ ಹಣದ ಬಗ್ಗೆ, ಗೃಹಲಕ್ಷ್ಮಿ 26ನೇ ಕಂತು ಬಗ್ಗೆ, ಮತ್ತೆ SIR ಬಗ್ಗೆ, KYC ಬಗ್ಗೆ ಎಲ್ಲದರ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.